ಈ ಕುರಿತು ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಬ್ರಹ್ಮೋದ್ಯೋಗದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಶೋ. ಇದರ ಜೊತೆಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಕಾರ್ತಿಕ್ ಸೋಮಯಾಜಿ ಅವರು ಕೂಡ ಇದ್ದಾರೆ. ಸರ್ ವೆಲ್ಕಮ್. ರಾಘವೇಂದ್ರ ಭಟ್ ಬ್ರಾಹ್ಮಣ ಸಮುದಾಯದ ಮುಖಂಡರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ ವೆಲ್ಕಮ್. ಸರ್ ಮೊದಲಿಗೆ ಶ್ರೀಧರ್ ಸರ್ ಇಂದ ಶುರು ಮಾಡ್ತಾ ಹೋಗ್ತೀನಿ. ಸರ್, ಜನಿವಾರ ಅನ್ನೋದು ಬ್ರಾಹ್ಮಣರ ಒಂದು ಐಡೆಂಟಿಫಿಕೇಶನ್ ಅಂತ ಐಡೆಂಟಿಫಿಕೇಶನ್ ನ ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಅವರಿಗೆ ಸ್ವಲ್ಪನೂ ಕೂಡ ಸೆನ್ಸ್ ಇಲ್ವಾ? ಜೊತೆಗೆ ಒಂದು ಧರ್ಮದ ಬಗ್ಗೆ ಒಂದು ನಂಬಿಕೆ ಇಲ್ದಂಗೆ ಆಗೋಯ್ತಾ ಅಂತ ನೋಡಿ. ಮೊದಲು ಜನಿವಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜನಿವಾರ ಅನ್ನೋದನ್ನ 8-10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಅವರ ಪಾಲಕರು ಒಂದು ಮದುವೆ ಮಾಡೋ ರೀತಿ ಕಾರ್ಯಕ್ರಮ ಮಾಡಿ ಅವ್ರಿಗೆ ಧರಿಸಿರ್ತಾರೆ. ಅವರು ಜೀವನದಲ್ಲಿ ಅವನಿಗೆ ಒಂದು ಘಟ್ಟ. ಆಗ ಅವನು ನಿಜವಾದ ಬ್ರಾಹ್ಮಣ ಅಂತ ಅನಿಸ್ಕೋತಾನೆ. ಅವನು ಸಾಯೋ ತನಕ ಆ ಜನಿವಾರವನ್ನು ತೆಗೆಯೋಲ್ಲ. ಇದು ಜನವಕ್ಕೆ ಇರುವಂತಹ ಒಂದು ಸಂಸ್ಕೃತಿ. ಇಡೀ ಪ್ರಪಂಚ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ನಡ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿ. ಈ ದೇಶದಲ್ಲೇ ಈತ ಒಂದು ಪದ್ಧತಿಯನ್ನು, ಈ ಒಂದು ಜನಿವಾರ ತೆಗೆಸುವಂಥ ಒಂದು ಕೆಲಸ ನಡೆದಿದೆ ಅಂದರೆ ತುಂಬ ಬೇಜಾರಾಗತ್ತೆ. ಏನು ಈ ಬ್ರಾಹ್ಮಣ ಸಮಾಜ ಪ್ರತಿಯೊಂದು ಸಹಿಸ್ಕೊಳ್ಳುತ್ತೆ. ಎಲ್ಲ ಪ್ರಜ್ಞಾವಂತರಿದ್ದಾರೆ, ಎಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ ನೋಡ್ಸ್ಕೊಂಡು ಹೋಗ್ತಿರ್ತಾರೆ. ಇಂಥ ಸಮಾಜಕ್ಕೆ ಈತ ಘಾತ ಕೊಡೋದು ಬಹಳ ಅನ್ಯಾಯವಾಗಿದೆ. ಇದನ್ನು ಸಂಪೂರ್ಣ ಖಂಡಿಸ್ತೀವಿ. ಅದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯದ ಒಂದು ಘಟಕದ ಅಧ್ಯಕ್ಷನಾಗಿ ಇಂಡಸ್ಟ್ರಿ ಮತ್ತು ಏನು ವಾಣಿಜ್ಯವನ್ನು ಪ್ರತಿನಿಧಿಸಿದ್ದೀನಿ. ಇದರಿಂದ ನಾನು ತುಂಬ ಖಂಡಿಸ್ತಿದ್ದೀನಿ. ಇದು ಬಹಳ ಅವಮಾನಕರವಾದಂಥ ಸಂಗತಿ. ಸರ್, ಕಾರ್ತಿಕ್ ಸರ್, ಈಗ ಬಹಳ ಮುಖ್ಯವಾಗಿ ಸರ್ ಹೇಳ್ತಾ ಇದ್ರು, ಅದೊಂದು ನಂಬಿಕೆ, ಜೊತೆಗೆ ಒಂದು ಧಾರ್ಮಿಕ ನಂಬಿಕೆಗಿಂತ ಪರೀಕ್ಷೆಗಳಲ್ಲಿ ಒಂದು ಜನಿವಾರ ತೆಗೆಯೋದೇ ದೊಡ್ಡ ವಿಚಾರ ಆಗೋಯ್ತಾ ಅವ್ರಿಗೆ ಅಂತ ಏನು ಹೇಳ್ತಾರೆ ಒಂದು ವಿಚಾರಕ್ಕೆ ಸಂಬಂಧ? ನೋಡಿ, ಇವತ್ತು ಹೆಂಗಾಗಿದೆ ಅಂದರೆ ನಮ್ಮ ಒಂದು ಬ್ರಾಹ್ಮಣರ ಆಸ್ತಿ ಅನ್ನೋದು ಈ ಒಂದು ಜನಿವಾರ ಅನ್ನೋದು. ಸೊ ನಮಗೆ ದುಡ್ಡು ಕಾಸಿದೆಯೋ ಇಲ್ವೋ, ಬ್ರಾಹ್ಮಣರು ನಮಗೆ ಜನಿವಾರ ಅನ್ನೋದು ನಮ್ಮ ಆಸ್ತಿ ಅಂತ ನಾವು ಅಷ್ಟು ಅದನ್ನು ಗೌರವವಾಗಿ ನಾವು ರಕ್ಷಣೆ ಮಾಡ್ತಾ ಇರ್ತೀವಿ. ಸೊ ಅಂಥ ಒಂದು ಜನಿವಾರನ ಇವತ್ತು ಈ ಒಂದು ಸಿಬ್ಬಂದಿಗಳು ಅದನ್ನು ಮಕ್ಕಳಿಗೆ ಒಂದು ಅಷ್ಟು ಹಿಂಸೆ ಮಾಡಿ ಅವ್ರಿಗೆ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಯೋಕ್ಕೆ ಬಿಡದೇ ಇರೋ ಥರ. ಸೊ ಇದರಿಂದ ಅವರು ಏನೋ ಒಂದು ಬ್ರಾಹ್ಮಣರು ಅಂದರೆ ಏನು ಮಾಡಿದ್ರು ಸಹಿಸ್ಕೊತಾರೆ ಅನ್ನೋ ಒಂದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾವು ಯಾವತ್ತೂ ಬ್ರಾಹ್ಮಣರು ಸುಮ್ಮನೆ ಇರಲ್ಲ. ಇವತ್ತು ನಾವು ಸೈಲೆಂಟಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾವು ಇನ್ನೂ ಒಂದು ಸ್ವಲ್ಪ ದಿನದಲ್ಲೇ ನಮ್ಮ ಒಂದು ಪರಶುರಾಮ ಅಂತ ನಾವು ಒಂದು ಟೀಮ್ ಕಟ್ಟಿದ್ದೀವಿ. ನಾವು ಶುರು ಆಗ್ತೀವಿ. ನಮ್ಮ ಬ್ರಾಹ್ಮಣರಿಗೆ ಯಾವುದೇ ಒಂದು ರೀತಿಯಲ್ಲಿ ಏನೇ ಒಂದು ತೊಂದರೆ ಬಂದರೂ ನಾವು ಬಿಡೋದಿಲ್ಲ, ನಮ್ಮ ಟೀಮ್ ಬಿಡೋದಿಲ್ಲ ನಾವು. ಓಕೆ, ರಾಘವೇಂದ್ರ ಸರ್, ಬಹಳ ಮುಖ್ಯವಾಗಿ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ಟೈಮಲ್ಲಿ ಆ ಒಂದು ಎಕ್ಸಾಮ್ ಬಗ್ಗೆನೇ ಬಹಳ ಟೆನ್ಷನ್ ಇರುತ್ತೆ. ಅಂಥದ್ರಲ್ಲಿ ಓಕೆ, ಇವರು ವೆರಿಫಿಕೇಶನ್ ಮಾಡೋದು ಓಕೆ, ಅಥವಾ ಒಂದು ಡ್ರೆಸ್ ಕೋಡ್ ಇದೇ ರೀತಿ ಬರಬೇಕು ಅಂತ ಕೆಲವೊಂದಿಷ್ಟು ಸೂಚನೆಗಳಿದ್ದಾವೆ, ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಆದರೆ ಜನಿವಾರವನ್ನು ತೆಗೆಸೋದು ಎಷ್ಟು ಸರಿ? ಈಗ ಆ ಒಂದು ಜನಿವಾರ ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ. ಯಾಕೆಂತಂದ್ರೆ ಸರ್ ಹೇಳ್ತಾ ಇದ್ರು, ಬ್ರಾಹ್ಮಣ ಸಮುದಾಯದಲ್ಲಿ ಬಹಳ ಮುಖ್ಯ ಒಂದು ಜನಿವಾರವನ್ನು ಧರಿಸೋದು ಅಂತ. ಹಾಗಾಗಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಕೊಟ್ಟಿರುತ್ತೆ. ಆ ಒಂದು ಜನಿವಾರವನ್ನೇ ಕತ್ತರಿಸಿ ಹಾಕಿದ್ರೆ ಆಗ ಅವರಲ್ಲಿ ಈ ಒಂದು ಎಕ್ಸಾಮ್ ಬರೀಲಿಕ್ಕೆ ಆತ್ಮವಿಶ್ವಾಸ ಆದ್ರೂ ಹೇಗಿರುತ್ತೆ ಸರ್? ಈ ವರ್ಷ ಘಟನೆ ನಡೆದಿದೆ ಕೃಪಾನಿಧಿ ಕಾಲೇಜು. ಅದರಲ್ಲಿ ಇನ್ನೊಂದು ವಿಚಾರ ನಾನು ಮೊದಲು ಹೇಳ್ಬಿಡ್ತೇನೆ. 3 ಬಂಧನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಬರ್ತಾ ಇದೆ ಕಂಪ್ಲೇಂಟ್ ಕೊಟ್ಟಾಗ. ಇನ್ನೊಬ್ಬರನ್ನ ಬಂಧನ ಮಾಡಿಲ್ಲ. ಆ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ ಶಾಯಿಜಾನ್ ಅಂತೇಳಿ. ಅವರ ಮಾರ್ಗದರ್ಶನದಲ್ಲೇ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಈ ಒಂದು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡಿರೋದು. ಆ ಶಾಯಿಜಾನ್ ಅಂತ ಹೇಳುವಂಥ ಪ್ರಿನ್ಸಿಪಾಲನ್ನ ಬಂಧನ ಮಾಡದೆ ಒಂದು ರೀತಿಯಾದಂತಹ ಕಣ್ಣು ಮುಚ್ಕೊಂಡು ಕೂತಿದೆ ಸರ್ಕಾರ ಅಂತ ಈ ವಿಚಾರದಲ್ಲಿ ಅಂದ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಧರ್ಮದ ಪರವಾಗಿ ನಿಂತಿದೆ ಅಂತ ನಾನು ನೇರವಾಗಿ ಆಪಾದನೆ ಮಾಡ್ತೇನೆ. ಭಯ ಇದೆಯಾ? ಹಾಗಲ್ಲ, ಅದೊಂದು ಆ ಧರ್ಮಕ್ಕೆ ಒಂದು ವಿಶೇಷವಾದ ಗೌರವ ಕೊಡ್ತಾರೆ. ಹಿಂದೂಗಳಿಗಿಂತ ಹೆಚ್ಚಾದ ಗೌರವ ಸರ್ಕಾರ ಕೊಡ್ತಾ ಇದೆ. ನೋಡಿ, ಈ ವರ್ಷ ಇದೇನು ಘಟನೆ ಆಗಿದೆ, ಇದಕ್ಕೆ ಕರ್ನಾಟಕ ಸರ್ಕಾರವೇ ನೇರ ಹೊಣೆ. ಕಾರಣ ಹೋದ ವರ್ಷ ಇದೇ ಘಟನೆ ಆಗಿತ್ತು. ಈ ಘಟನೆ ಆದಾಗ ಆ ಕಾಲೇಜನ್ನು ಅಮಾನತು ಮಾಡಿದರೆ, ಆ ಕಾಲೇಜಿನ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದರೆ, ಯಾರ್ಯಾರು ಹಿಂದಿನ ವರ್ಷ ಇದನ್ನು ಪಿತೂರಿ ಮಾಡಿದ್ರು ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಿದ್ರೆ ಈ ವರ್ಷ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ. ಸರ್ಕಾರದ ಮೃದು ಧೋರಣೆ ಈ ವರ್ಷ ಮತ್ತೆ ಈ ರೀತಿಯಾದಂತಹ ಒಂದು ಕೃತ್ಯ ಮರುಕಳಿಸಿದೆ ಅಂತ ಹೇಳ್ತೇನೆ. ಇದರಲ್ಲಿ ಬ್ರಾಹ್ಮಣರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ನೀವು ಒಟ್ಟಾರೆಯಾಗಿ ಗಮನಿಸಿ, ಹಿಂದೂ ಸಮಾಜವನ್ನ ಬಯಬೇಕಾದ್ರೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕಾದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದೇ ಬ್ರಾಹ್ಮಣ ಸಮಾಜವನ್ನ. ನೀವು ನೋಡಿ, ಬ್ರಾಹ್ಮಣರ ಜನಿವಾರ, ಬ್ರಾಹ್ಮಣರ ಊಟೋಪಚಾರ, ಬ್ರಾಹ್ಮಣರ ಪೂಜಾ ಪದ್ಧತಿಗಳು, ಬ್ರಾಹ್ಮಣರ ವಿವಾಹ, ಬ್ರಾಹ್ಮಣರ ಉಡುಗೆ ತೊಡುಗೆ, ಬ್ರಾಹ್ಮಣರ ಶಿಖೆ, ಇದನ್ನೇ ಹಾಸ್ಯ ಮಾಡ್ತಾರೆ, ಇದನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಬ್ರಾಹ್ಮಣ ಸಮಾಜ ಎಲ್ಲಿ ನಶಿಸ್ತದೆ ಆಗ ಹಿಂದೂಗಳನ್ನು ತೊಳೆಯೋದು ಬಹಳ ಸುಲಭ. ಬ್ರಾಹ್ಮಣರು ಟಾರ್ಗೆಟ್ ಮಾಡಿ ಸೈಲೆಂಟ್ ಆಗ್ಬಿಟ್ರೆ ಹಿಂದುತ್ವ, ಹಿಂದೂ ಧರ್ಮವನ್ನ ಇಡೀ ಸಮಾಜಕ್ಕೆ ಬೋಧನೆ ಮಾಡ್ತಿರೋದೇ ಬ್ರಾಹ್ಮಣ ಸಮಾಜ. ವೇದ, ಶಾಸ್ತ್ರ, ಪುರಾಣ, ಭಾಗವತ, ಭಗವದ್ಗೀತೆ ಸಹಸ್ರಾರು ವರ್ಷದಿಂದ ಸಮಾಜದಲ್ಲಿ ಬೋಧನೆ ಮಾಡ್ಕೊಂಡು ಬಂದಿರೋದೇ ಬ್ರಾಹ್ಮಣ ಸಮಾಜ. ಹಾಗಾಗಿ ಬ್ರಾಹ್ಮಣ ಸಮಾಜವನ್ನೇ ಟಾರ್ಗೆಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ಷಡ್ಯಂತ್ರ ಎಲ್ಲ ಮಿಷನರಿಗಳ ಕೈಯಲ್ಲಿದೆ.
ಅದು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಬ್ರಿಟಿಷರ ಕಾಲದಿಂದ ಬಂದ್ಬಿಡ್ತು, ಇವತ್ತಿನದಲ್ಲ, ಅಲ್ಲಿಂದನೇ ಬಂತು. ಇವಾಗ ಕಾನೂನು ಚೌಕಟ್ಟಿನಲ್ಲಿ ಶಾಲೆಗಳಲ್ಲಿ ಕುಂಕುಮ ಇಡುವಂಗಿಲ್ಲ ಅಂತ ಏನು ಕಾನೂನಿಲ್ಲ, ಹೂ ಮುಡಿಬೇಡಿ ಅಂತ ಕಾನೂನಿಲ್ಲ. ಆದರೆ ಇವತ್ತಿನ ಪ್ರೈವೇಟ್ ಶಾಲೆಗಳಲ್ಲಿ ಹೆಣ್ಮಕ್ಳು ಹೂ ಮುಡಿಯುವಾಗಿಲ್ಲ, ಕೈಗೆ ಬಳೆ ಹಾಕುವಾಗಿಲ್ಲ. ಎಲ್ಲ ನಮ್ಮ ಸಾಂಪ್ರದಾಯಿಕವಾದಂತಹ ಪದ್ಧತಿಗಳನ್ನ ಚಿಕ್ಕ ಮಕ್ಕಳಿಂದಾನೇ ದೂರ ಇಡ್ತಾ ಇದ್ದಾರೆ. ಇನ್ನು ದೊಡ್ಡಾದ್ಮೇಲೆ ಆ ಮಕ್ಕಳು ಎಲ್ಲಿ ಸಂಪ್ರದಾಯವನ್ನು ಪಾಲಿಸ್ತಾರೆ ಹೇಳಿ? ಎಲ್ಲಿ ಕುಂಕುಮ ಇಡ್ತಾರೆ ದೇವಸ್ಥಾನಕ್ಕೆ ಹೋದಾಗ? ಯಾಕಂದ್ರೆ ಶಾಲೆನಲ್ಲೇ ಕುಂಕುಮ ಇಡುವಾಗಿಲ್ಲ, ಬಳೆ ಹಾಕುವಾಗಿಲ್ಲ. ಸೊ ಅದರ ಒಂದು ಭಾಗವಾಗಿ ಇವತ್ತು ಜನಿವಾರವನ್ನು ತೆಗೆದು ಬ್ರಾಹ್ಮಣರನ್ನ ಅವಮಾನ ಮಾಡುವಂಥದ್ದು, ಅಥವಾ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳು ಏನು ಎಜುಕೇಶನ್ ಸಿಸ್ಟಮ್ ಇದೆ ಅದರಿಂದ ಭಯದಿಂದ ದೂರ ಉಳಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ನಾವು ಬ್ರಾಹ್ಮಣ ಅಂತಂದ್ರೆ ನಮ್ಮದೇ ಆದಂಥ ಆಚಾರ ವಿಚಾರ. ಈಗ ಹಿಂದೂ ಸಮಾಜದಲ್ಲಿ ನೋಡಿ, ಬ್ರಾಹ್ಮಣರಲ್ಲಿ ನಾವು ಜನಿವಾರ ಹಾಕ್ತೇವೆ, ಲಿಂಗಾಯತ ಸಮಾಜದಲ್ಲಿ ಲಿಂಗಧಾರಣೆ ಮಾಡ್ತಾರೆ. ಹಿಂದೂಗಳಲ್ಲಿ ಎಲ್ಲದರಲ್ಲೂ ಸಹ ಒಂದೊಂದೇ ಅವ್ರದ್ದೇ ಆದ ಪದ್ಧತಿಗಳಿದ್ದಾವೆ. ಬರೀ ಬ್ರಾಹ್ಮಣರಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ವಿಶ್ವಕರ್ಮರು ಎಲ್ಲ ಜನಿವಾರ ಧಾರಣೆ ಮಾಡ್ತಾರೆ. ಅದನ್ನು ನಮ್ಮ ಸಂಪ್ರದಾಯ. ಸೊ ಇದನ್ನ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವಾಗಿ ಕೆಲವು ಮಿಷನರಿಗಳು, ಕೆಲವೊಂದಷ್ಟು ಧರ್ಮ ವಿರೋಧಿಗಳು ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ. ಇದೇ ಕೆಲಸ ನಾನು ಒಂದು ಉದಾಹರಣೆಯಾಗಿ ಹೇಳ್ತೇನೆ, ಬೇರೆ ಧರ್ಮದವರ ಮೇಲೆ ಏನಾದರೂ ಆ ಕಾಲೇಜಲ್ಲಿ ಆಗಿದ್ದರೆ ಆ ಕಾಲೇಜಿಗೆ ಇಷ್ಟೊತ್ತಿಗೆ ಬೆಂಕಿ ಇಟ್ಬಿಡ್ತಾ ಇದ್ರು. ನೀವು KGHಳ್ಳಿ DGHಳ್ಳಿ ಘಟನೆ ನೋಡಿರ್ಬೋದು. ಅದೇ ರೀತಿ ಘಟನೆ ಮತ್ತೆ ಮರುಕಳಿಸ್ತಾ ಇತ್ತು. ನಾವು ಹಿಂದೂಗಳು ಶಾಂತಿ ಪ್ರಿಯರು, ಬ್ರಾಹ್ಮಣರು ಮತ್ತು ಶಾಂತಿ ಪ್ರಿಯರು. ನಾವು ರಾಮರಾಗಿರ್ತೇವೆ, ಪರಶುರಾಮಾಗಿ ನಾವು ಹೋಗೋದೇ ಇಲ್ಲ, ಗಟ್ಟಿಯಾಗಿ ಮಾತಾಡೋದೇ ಇಲ್ಲ. ಸಮಾಜದ ಪರವಾಗಿ ಸಮಾಜಕ್ಕಿಂತ ಘಟನೆಗಳು ಬಂದಾಗ ನಾವು ಧೈರ್ಯವಾಗಿ ರಸ್ತೆಗಳು ಹೋರಾಟ ಮಾಡೋದು ನಮ್ಮಲ್ಲಿ ಕಮ್ಮಿ ಆಗಿದೆ. ಆದ್ರಿಂದ ಏನಾಗಿದೆ, ಈ ರೀತಿ ಘಟನೆ ಮತ್ತೆ 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 ಮರುಕಳಿಸ್ತಾ ಇದೆ. ಆದರೆ ಇನ್ನು ಮುಂದೆ ಈ ರೀತಿ ಆಗಲಿಕ್ಕೆ ಖಂಡಿತ ಬಿಡೋದಿಲ್ಲ. ಇಡೀ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಇವತ್ತು ಬಿಜೆಪಿ ಅಂದ್ರೆ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಹೋಗಿ ಕಮಿಷನರ್ನ ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲಾ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಯನ್ನ ಕೈಗೊಳ್ಳುತ್ತಾ ಇದ್ದಾರೆ. ನಾಳೆ ದೊಡ್ಡದಾದ ಎಲ್ಲ ನಮ್ಮ ಸಮುದಾಯದ ಮುಖಂಡರ ಜೊತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಒಂದು ತುರ್ತಾದ ಸಭೆಯನ್ನು ಕರೆದು ಮುಂದಿನ ನಮ್ಮ ಕಾರ್ಯತಂತ್ರದ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಈಗ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಸಹ ಇದನ್ನು ತಪ್ಪು ಅಂತ ಖಂಡಿಸ್ತಾ ಇದೆ. ಈಗಲೂ ಸಹ ಸರ್ಕಾರ ಇದನ್ನ ಕಣ್ಮುಚ್ಚಿ ಕೂತ್ಕೊಂಡ್ರೆ ಇದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಖಂಡಿತವಾಗಿ ಸಮಾಜ ಮಾಡ್ತದೆ. ಓಕೆ.